ಹಾಯ್ ಕಂದ, ಹೇಗಿದೀಯಾ? ಈ ಮರದ ಹತ್ರ ಏನ್ ಮಾಡ್ತಿದೀನಿ ಅಂತಾನ? ಇದು 2 ವರ್ಷದ ಚೇಪೆಕಾಯಿ ಮರ. ನಮ್ಗೆ ಆಲ್ರೆಡಿ 4 ಹಣ್ಣು ಒಮ್ಮೆ ಕೊಟ್ಟಿತ್ತು. ಈಗ ಹೆಂಗ್ ತಯಾರಾಗಿದೆ ನೋಡಿ, ಹೂವ ಹೋಗಿ ಹಣ್ಣಾಗಿದೆ. ಈ ತರದೊಂದು 100 ಮೇಲಂತೂ ಹಣ್ಣು ಸಿಗುತ್ತೆ ನಮ್ಗೆ. ಇದಲ್ಲದೆ ಇಲ್ಲಿ ಅವೊಕ್ಯಾಡೋ ಅಂದ್ರೆ ಬೆಣ್ಣೆ ಹಣ್ಣಿನ ಮರ ಇದೆ ಬಾಬಾ. ಇಲ್ಲಿ ಸಪೋಟ ಹಣ್ಣಿನ ಮರ ಇದೆ. ಗಿಡ ಇನ್ನ ಮರ ಆಗ್ಬೇಕು. ಇದು 2 ವರ್ಷದ, ಆದ್ರೆ ಇದು ಸ್ವಲ್ಪ ಟೈಮ್ ಹೋಗುತ್ತಾ ಇದೆ. ಇಲ್ಲಿ ಕರ್ಬೇವಿನ ಮರ, ಇದು ಸೀತಾಫಲದ ಮರ, ಇದು ಇನ್ನೊಂದು ಚೇಪೆಕಾಯಿ ಮರ, ಮತ್ತೆ ಹಿಂದ್ಗಡೆ ಮಾವಿನ ಮರ, 2 ಹಲಸಿನ ಹಣ್ಣಿನ ಮರ ಇದೆ. ಮತ್ತೆ ಈ ಮರ ಸಿಹಿ ಹಣ್ಣು ಕೊಡೋದಲ್ದೆ ನಮ್ಗೆ ಅದ್ರ ಕೆಳಗ್ ನೆರಳು ಕೂಡ ಕೊಡುತ್ತೆ. ಕೂತ್ಕೊಳ್ಬಹುದು, ಆಟ ಆಡ್ಬೋದು, ಆದ್ರೆ ನಿದ್ದೆ ಕೂಡ ಮಾಡ್ಬೋದು. ನಿಮ್ಗೆ ಇನ್ನೊಂದ್ ವಿಷಯ ಹೇಳ್ಬೇಕು ಅಂದ್ರೆ, ಈ ಮರಗಳು ನಮ್ ಮನೇನ ತಂಪಾಗಿಡ್ಲಿಕ್ಕೆ ಸಹಾಯ ಮಾಡುತ್ತೆ. ಒಳ್ಳೆ ಗಾಳಿ ನಮಗ್ ಕೊಡೋದ್ರಿಂದ ನಮ್ ಮನಸ್ಸು ನೆಮ್ಮದಿಯಾಗಿ ಖುಷಿಯಾಗಿ ಇಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಯಾವಾಗ್ಲೇ ಆಗ್ಲಿ ಮನೆ ಕಟ್ಟಿಸಿದ್ರೆ ಚಿಕ್ಕದಾಗಿ ಮನೆ ಕಟ್ಟಿ ಜಾಸ್ತಿ ಮರ ಹಾಕೋದು ಒಳ್ಳೇದಲ್ವಾ? ಯಾವಾಗ್ಲೂ ನೆನಪಿರ್ಲಿ, ಭೂಮಿ ತಾಯಿಗೆ, ಪ್ರಕೃತಿಗೆ ಇಷ್ಟೇ ಇವತ್ತು ಮಾಡಿದ್ರೆ ನಾಳೆ ನಿಮ್ಗೆ ಇಷ್ಟೆಲ್ಲ ಕೊಡುತ್ತೆ.